ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದೇ ಥರ ಚಟ್ನಿಗಳು ಮಾಡಿ ನಿಮಗೆ ಬೋರ್ ಅನಿಸಿದರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಯಾಕಂದರೆ ಇವತ್ತು ಮಾಡೋಂಥ ಈ ಚಟ್ನಿಗೆ ತೆಂಗಿನಕಾಯಿ ಯೂಸ್ ಮಾಡ್ದಿರೇ ಒಂದು ಬೇಸಿಕ್ ಮಸಾಲೆ ಇಟ್ಕೊಂಡು ಒಂದು ಡಿಫ್ರೆಂಟಾಗಿ ಚಟ್ನಿ ರೆಸಿಪಿ ತೋರಿಸ್ಕೊಡ್ತೀನಿ. ಎಲ್ಲ ಥರ ತಿಂಡಿಗೆ ಕಾಂಬಿನೇಷನ್ ಆಗಿ ಸೂಪರ್ ಆಗಿರುತ್ತೆ. ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಈಗ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ ಮೇಲೆ 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿ ಇದನ್ನು ಚೆನ್ನಾಗಿ ಹದವಾಗಿ 1 ನಿಮಿಷವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಸೊ ಇದು ಹಾಕಿದ್ರೂ ನಡೆಯುತ್ತೆ, ಹಾಕಿಲ್ಲ ಅಂದ್ರೂ ನಡೆಯುತ್ತೆ. ಹಾಕಿದ್ರೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಮತ್ತು ಇದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೊಂದು 5 ಪೀಸ್ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಶುಂಠಿ ಕೂಡ ಯೂಸ್ ಮಾಡ್ಕೋಬೋದು. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಚಿಕ್ಕ ಗೋಳಿಗಾತ್ರದಷ್ಟು ಹುಣಸೆಹಣ್ಣು, ಸುಮಾರು ಒಂದು 5 ಗ್ರಾಮ್ ಅಂದ್ಕೊಳ್ಳಿ. ಸೊ ನಿಮ್ಮ ಬೆರಳು ಸೈಜ್ಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಒಂದು 4 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದ್ರ ಜೊತೆಗೆ 4 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದು ಕಲರು ಕೊಡುತ್ತೆ ಮತ್ತು ಒಣಗಿದ ಮೆಣಸಿನ್ಕಾಯಿ ಹಾಕಿರೋದು ಖಾರ ಕೊಡುತ್ತೆ. ಸೊ ಇದನ್ನೆಲ್ಲ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೋದು. ಒಂದು 5 ನಿಮಿಷದಲ್ಲಿ ಚಟ್ನಿ ರೆಡಿಯಾಗಿ ಹೋಗುತ್ತೆ. ಸೊ ತುಂಬ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಇನ್ನೂ ಸ್ವಲ್ಪ ಫ್ರೈ ಆಗೋದಕ್ಕೆ ಈಸಿ ಆಗುತ್ತೆ. ಸೊ ಇದು ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಂತೇನಿಲ್ಲ, ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಸೊ ಈರುಳ್ಳಿ ಕೂಡ ಸ್ವಲ್ಪ ಲೈಟಾಗಿ ಸಾಫ್ಟ್ ಆಗಿದೆ. ಇವಾಗ ಕೊನೆಯಲ್ಲಿ ಒಂದು 1/4 ಕಪ್ ಆಗೋಷ್ಟು ಹುರ್ಗಡ್ಲೆ ಹಾಕ್ಕೊಳ್ಳೋಣ. ಸೊ ಈ ಹುರ್ಗಡ್ಲೆ ಹಾಕಿದ ಮೇಲೆ ನಮಗೆ ಚಟ್ನಿಯಲ್ಲಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ನಿಮಗೆ ಕ್ವಾಂಟಿಟಿ ಬೇಕಾಗುತ್ತಲ್ವ, ಚಟ್ನಿ ಜಾಸ್ತಿ ಕ್ವಾಂಟಿಟಿ ಬೇಕಾಗುತ್ತಲ್ವ, ಅದಕ್ಕೋಸ್ಕರನೇ ಇವಾಗ ಹುರ್ಗಡ್ಲೆ ಹಾಕಿ 1 ನಿಮಿಷ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಕಂಪ್ಲೀಟಾಗಿ ತಣ್ಣಗಾಕ್ಬಿಡ್ಬೇಕು. ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಫಸ್ಟ್ ಟೈಮ್ ಈ ಚಟ್ನಿನ ಟೇಸ್ಟ್ ಮಾಡೋರಿಗೆ ತೆಂಗಿನಕಾಯಿ ಚಟ್ನಿನ, ಹುರ್ಗಡ್ಲೆ ಚಟ್ನಿನ ಅಥವಾ ಕೆಂಪು ಚಟ್ನಿನ ಏನಂತ ಗೆಸ್ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ನಾರ್ಮಲ್ ಚಟ್ನಿ ಥರನೇ ಇರುತ್ತೆ ಟೇಸ್ಟು. ಸೊ ಇವಾಗ ಹೊರಗಡೆ ಬೇರೆ ಕೆಲವೊಂದು ಊರುಗಳಲ್ಲಿ ತೆಂಗಿನಕಾಯಿ ಸಿಗೋದಿಲ್ಲ, ಸಿಕ್ಕಿದ್ರೂ ತುಂಬ ಜಾಸ್ತಿ ರೇಟ್ ಇರುತ್ತೆ. ಅಂಥವ್ರಿಗೆ ಇದೊಂದು ಯೂಸ್ಫುಲ್ ಆಗಿರುವಂಥ ಚಟ್ನಿ ಅಂತಲೇ ಹೇಳ್ಬೋದು. ಇದೇ ಥರ ಇನ್ನೊಂದು ಡಿಫ್ರೆಂಟ್ ಚಟ್ನಿ ನಾನು ಆಲ್ರೆಡಿ ಹಾಕಿದ್ದೀನಿ. ಸೊ ಅದೇನಾದರೂ ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ನಾರ್ಮಲ್ ಚಟ್ನಿನ ರುಬ್ಬೋ ಥರನೇ ನುಣ್ಣಗೆ ರುಬ್ಕೊಬಂದಿದ್ದೀನಿ. ನಿಮಗೆ ಲಿಕ್ವಿಡ್ ಆಗಿ ಬೇಕಂದರೆ ಲಿಕ್ವಿಡ್ ಥರನೂ ಮಾಡ್ಕೋಬೋದು, ಗಟ್ಟಿಯಾಗಿ ಬೇಕಂದರೆ ಗಟ್ಟಿಯಾಗೂ ಮಾಡ್ಕೋಬೋದು. ಸೊ ಇವಾಗ ನಾನು ಒಂದು ಮೀಡಿಯಮ್ ಆಗಿ ಮಾಡ್ಕೊತೀನಿ. ಯಾಕಂದರೆ ನಮಗೆ ದೋಸೆಗೆ ಆಗಿರಲಿ, ಇಡ್ಲಿಗೆ ಆಗಿರಲಿ ಡಿಪ್ ಮಾಡಿ ತಿನ್ನೋ ಥರ ಇರಬೇಕು. ತುಂಬ ನೀರು ಚಟ್ನಿ ಥರನೂ ಅಲ್ಲ, ಮೀಡಿಯಮ್ ಆಗಿರಬೇಕು. ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ಕೊಂಡಿದ್ದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಬೈ ಚಾನ್ಸ್ ಉಪ್ಪು ಕಡಿಮೆ ಅನಿಸಿದ್ರೆ ಒಂಚೂರು ಹಾಕ್ಕೊಳ್ಳಿ. ಮತ್ತು ಅದೇ ಫ್ರೈ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಎಣ್ಣೆ, ಒಂದು 1/4 ಸ್ಪೂನ್ ಆಗೋಷ್ಟು ಸಾಸಿವೆ, ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಹಿಂಗು, ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಜಸ್ಟ್ ಒಗ್ಗರಣೆ. ಇದು ಒಗ್ಗರಣೆ ಹಾಕಿದ್ರೆ ನಿಮಗೆ ಆ ಘಮ ಚೆನ್ನಾಗಿ ಬರುತ್ತೆ ಚಟ್ನಿಗಳಿಗೆ. ಸೊ ಎಲ್ಲ ಥರ ಚಟ್ನಿಗೂ ಹಾಕೋದಲ್ಲ, ಒಂದೊಂದು ಚಟ್ನಿಗೆ ಹಾಕೋದಿಲ್ಲ, ಒಂದೊಂದು ಚಟ್ನಿಗೆ ಯೂಸ್ ಮಾಡಲೇಬೇಕು ಒಗ್ಗರಣೆ. ಇವಾಗ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದೆ ನಮಗೆ ಬೇಕಾಗಿರುವಂಥ ಒಂದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಚಟ್ನಿ ರೆಸಿಪಿ ಆಗಿದೆ. ಖಂಡಿತ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ. ಸೊ ಎಲ್ಲ ಥರ ಇಡ್ಲಿ, ದೋಸೆಗೆ, ವೆರೈಟಿ ರೈಸ್ಗೆಲ್ಲ ಸೂಪರ್ ಆಗಿರುತ್ತೆ. ಖಂಡಿತ ನಾನು ಹೇಳ್ದಂಗೆ ಟೇಸ್ಟ್ ಮಾಡೋರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಇದು ಯಾವ ಚಟ್ನಿ ಅಂತ. ಸೊ ಖಂಡಿತ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ. ನಿಮಗೆ ಯಾವ ಥರ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ರೆಸಿಪಿ ಇಷ್ಟ ಆಯ್ತಂದರೆ ಜಾಸ್ತಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.